ನಮಸ್ತೆ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಹೇಳಿದ್ರೆ ಆರ್ಟಿಸ್ಟ್ಗಳನ್ನ ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ಹೇಳಿ. ನಾನು ರೀಸೆಂಟ್ಲಿ ಒಂದು ಗಣೇಶ್ ಸರ್ದು ಮೂವಿ ಶೂಟ್ ಇತ್ತು ಅಂತ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ ಇಬ್ರು, ಲೈಕ್ ಅವ್ರ ಹೆಸರು ದಯಾ ಅಂತ ಹೇಳಿ, ಕೋಆರ್ಡಿನೇಟರ್ ಅವರು. ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಕರೆಸಿದ್ರು ನಮ್ಮನ್ನೆಲ್ಲ ಮೀನ್ಸ್ ನನ್ನ ಫ್ರೆಂಡ್ ಹೋಗಿದ್ವಿ. ಅಲ್ಲಿ ಹೋದ್ಮೇಲೆ ಫಸ್ಟ್ ಡೇ ಶೂಟ್ ಇಲ್ಲ ಅಂತ ಹೇಳಿದ್ರು. ಸೊ ನಾವು ಆಲ್ರೆಡಿ ಡೇಟ್ಸ್ ಬ್ಲಾಕ್ ಮಾಡ್ಕೊಂಡಿದ್ರು ಕೂಡ ನಾವು ಬೇರೆ ವರ್ಕಿಗೆಲ್ಲೂ ಹೋಗಕ್ಕಾಗಲ್ಲ, ಆಲ್ರೆಡಿ ನಾವು ಡೇಟ್ಸ್ ಬ್ಲಾಕ್ ಮಾಡಿರೋದ್ರಿಂದ. ಅವತ್ತಿನ ದಿನ ನಾವು ಹೋಗಿ ಮತ್ತೆ ವಾಪಸ್ ಬಂದ್ವಿ, ಕಂಠೀರವ ಸ್ಟುಡಿಯೋಗೆ ಹೋಗಿ ವಾಪಸ್ ಬಂದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಡೇನು ಶೂಟ್ ಇಲ್ಲ, ಬಿಕಾಸ್ ಸೆಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂದ್ರೆ ಓಕೆ, ಆ ಥರದ ಪ್ರಾಬ್ಲಮ್ಸ್ ಇದ್ದೇ ಇರತ್ತೆ, ನಾವು ಅರ್ಥ ಮಾಡ್ಕೋಬೇಕಂತ ನಾವು ಸುಮ್ಮನಾದ್ವಿ. ಥರ್ಡ್ ಡೇ ಶೂಟಿಗೆ ಬನ್ನಿ ಅಂತ ಹೇಳಿದ್ರು. ನಾನು ನನ್ನ ಫ್ರೆಂಡ್ ಶೂಟಿಗೆ ಹೋದ್ವಿ. ಶೂಟಿಗೆ ಹೋದಾಗ ಡೈಲಾಗ್ಸ್ ಇದೆ ಅಂತ ಹೇಳಿದ್ರು. ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ ಹೇಳಿದ್ದಕ್ಕೆ ನಾವು ಟಿಲ್ 3 days ನಾವು ವೆಯ್ಟ್ ಮಾಡಿದ್ವಿ, ಸೆಟ್ಟಲ್ಲೇ ಕುತ್ಕೊಂಡಿದ್ವಿ. ಸೀರಿಯಸ್ಲಿ ನಮ್ಮನ್ನ ಜೂನಿಯರ್ ಆರ್ಟಿಸ್ಟ್ ತರ ನೋಡ್ತಾ ಇದ್ದಾರೆ. ಲೈಕ್ ನಾವು ಯೂಶಲ್ ಆಗಿ ನಾವು ಆ ಥರ ಜೂನಿಯರ್ ಆರ್ಟಿಸ್ಟ್ ಅಂತ ಹೇಳಿದ್ರೆ ನಾವು ಮುಂಚೆನೆ ಹೋಗ್ತಾನೆ ಇರಲಿಲ್ಲ. 3 days ನಾವು ಸೆಟ್ಟಲ್ಲೇ ಕೂತಿದ್ದೀವಿ. ಅಂದ್ರೆ ಲೈಕ್ ನಾವು ಅಲ್ಲೇ ಸೆಟ್ಟಲ್ಲೇ ಇದ್ವಿ 3 days ಕೂಡ. ಅದಾದ್ಮೇಲೆ ಮತ್ತೆ ಇನ್ನೊಂದು 2-3 days ಬಿಟ್ಟು ನಿಮ್ದು ಕಂಟಿನ್ಯೂಟಿ ಇದೆ ಅಂತ ಕಾಲ್ ಮಾಡಿದ್ರು. ನಾವು ಫ್ರೇಮಲ್ಲೇ ಬಂದಿಲ್ಲ, ಕಂಟಿನ್ಯೂಟಿ ಎಲ್ಲಿಂದ ಬರತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾನು ಹೇಳಿದೆ, ಸರ್ ಬರಕ್ಕಾಗಲ್ಲ, ಬಿಕಾಸ್ ನಾವು ಫ್ರೇಮಲ್ಲೇ ಎಲ್ಲೂ ಬಂದಿಲ್ಲ ಅಂದಮೇಲೆ ಮತ್ತಿನ್ನೆಲ್ಲಿ ಬರತ್ತೆ ಕಂಟಿನ್ಯೂಟಿ ಅಂತ ಹೇಳಿದ್ವಿ. ದಯಾ ಅವರೇ ಕಾಲ್ ಮಾಡಿದ್ರು. ಅದಾದ್ಮೇಲೆ ಪೇಮೆಂಟಿನೊಂದು ಕತೆ ಬಿಟ್ಟೇ ಬಿಡಿ. ಪೇಮೆಂಟ್ ಅಂತೂ ನಾವು ಕೇಳಂಗೆ ಇಲ್ಲ. ಪೇಮೆಂಟ್ನ ಟಿಲ್ ನಾವು ಈಗ ಆಲ್ರೆಡಿ ನಾವು ಶೂಟ್ ಮುಗಿಸ್ಕೊಂಬಂದು 1.5 ತಿಂಗಳು, 2 ತಿಂಗಳು ಹತ್ತತ್ರ ಆಗ್ತಾ ಬಂತು. ಆಲ್ಮೋಸ್ಟ್ 2 months ಹತ್ತತ್ರ ಆಗ್ತಾ ಬಂತು. ಇನ್ನೂವರೆಗೂ ಡೈಲಿ 1K 2K ಇದು ಈ ತರ ಪೇ ಮಾಡ್ಕೊಂಡು ಬಂದಿರೋದು. ಅವ್ರು ಇನ್ನೂವರೆಗೂ ನನಗಂತೂ ಪೇಮೆಂಟ್ ಕ್ಲಿಯರ್ ಆಗಿಲ್ಲ, ನನ್ನ ಫ್ರೆಂಡಿಗೂ ಇನ್ನೂ ಕ್ಲಿಯರ್ ಆಗಿಲ್ಲ. ಮೂವಿ ಯಾವುದು ಅಂತ ನೇಮ್ ಗೊತ್ತಿಲ್ಲ, ಇಲ್ಲ ಅಂದಿದ್ರೆ ನಾನು ಮೂವಿ ನೇಮ್ ಕೂಡ ಹೇಳ್ಬಿಡ್ತಿದ್ದೆ. ಲೈಕ್ ರೀಸೆಂಟ್ಲಿ ಶೂಟ್ ಆಗಿರೋ ಮೂವಿ. ಆ ಪ್ರೊಡ್ಯೂಸರ್ಗೆ ಅಂಡ್ ಆ ಮ್ಯಾನೇಜರ್ಗೆ ಈ ವಿಡಿಯೋ ರೀಚ್ ಆಗೋ ತರ ನೀವು ಶೇರ್ ಮಾಡಿ. ಬಟ್ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಿ, ಅವ್ರ ಟೈಮಿಗೂ ವ್ಯಾಲ್ಯೂ ಇದೆ. ಲೈಕ್ ನೀವು ಹೆಂಗೆ ನಿಮ್ಗೋಸ್ಕರ ಕೆಲಸ ಮಾಡ್ತಿರೋ ಹಂಗೇನೆ ನಾವೂನು ಅದನ್ನೇ ಕೆಲಸ. ಲೈಕ್ ನಾವು ಜೀವನ ಏನಂತ ಹೇಳಿದ್ರೆ ನಾವು ಏನೋ ಕನ್ಸುಗಳನ್ನ ಕಟ್ಕೊಂಡು ಬಂದಿರ್ತೀವಿ ಇಲ್ಲಿ ತನಕ. ಸೊ ಅದನ್ನ ಹಾಳು ಮಾಡಕ್ ಹೋಗ್ಬಿಡಿ. ನಿಮ್ ಕಡೆಯಿಂದ ಆಪರ್ಚುನಿಟಿ ಬರ್ದೇ ಇದ್ರು ಪರವಾಗಿಲ್ಲ, ಬಟ್ ಅಲ್ಲಿ ಕರ್ಸಿ ಅವ್ರ ಟೈಮ್ನ ವೇಸ್ಟ್ ಮಾಡಿ ಬೇರೆ ಕೆಲಸಗಳಿಗೂ ಅವ್ರು ಹೋಗದೆ ಇರೋ ತರ. ಸೀರಿಯಸ್ಲಿ 4 days ಟೈಮ್ ವೇಸ್ಟ್ ಮಾಡಿದ್ದಾರೆ. ಟಿಲ್ ನಾವು ಪೇಮೆಂಟಿಂದ ಹೇಳ್ತೀನಿ ಅಂತಲ್ಲ, ಪೇಮೆಂಟ್ ಕತೆ ಬಿಡಿ, ಅಟ್ಲೀಸ್ಟ್ ಟೈಮಿಗೆ ವ್ಯಾಲ್ಯೂ ಬೇಡವಾ? ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಬೇಕು. ಲೈಕ್ ಇಲ್ಲಮ್ಮ 1-2 days ಬಿಟ್ಟು ಹಾಕ್ತಿವಿ ಅಥವಾ 1 month ಬಿಟ್ಟು ಹಾಕ್ತಿವಿ, ಬೇಡ ಓಕೆ 2 months ಬಿಟ್ಟು ಹಾಕ್ತಿವಿ ಅಂತನಾದ್ರೂ ರೆಸ್ಪಾಂಡ್ ಮಾಡಬೇಕು. ಆ ಯಪ್ಪ ರೆಸ್ಪಾಂಡೇ ಮಾಡಲ್ಲ. ಯಾವ ತರ ಅಂದ್ರೆ ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಮೆಸೇಜ್ ಹಾಕ್ತಾರೆ ಹೋಗ್ಲಿ ಬಿಡು ಅಂತ. ಒಂದ್ಸರಿ ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿ, ಲೈಕ್ ಓಕೆ ನಾರ್ಮಲ್ ಆಗಿ ನಾವು ಬೇರೆ ವರ್ಕ್ಗಳನ್ನ ನೋಡ್ಕೊಂಡಿರೋರ್ಗೆ ಓಕೆ, ಬಟ್ ಅದನ್ನೇ ನಂಬ್ಕೊಂಡು ಅದೇ ಪೇಜ್ನ ನಂಬ್ಕೊಂಡು ಬಂದಿರೋರ್ಗಿರ್ತಾರಲ್ಲ, ಆ ತರದವ್ರಿಗೆ ತುಂಬಾ ಕಷ್ಟ ಸೀರಿಯಸ್ಲಿ. ಅಂಡ್ ಏನಂತ ಹೇಳಿದ್ರೆ ನಾನು ಅದನ್ನ ಕಂಪ್ಲೇಂಟ್ ಕೂಡ ಮಾಡಿದೆ. ಇಲ್ಲ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ ಅಂತ ಹೇಳಿದ್ರು. ನಾನು ಸ್ವಲ್ಪ ಜನ ವಿಚಾರಿಸಿದಾಗ ಯಾಕೆ ಅಂತ ಹೇಳಿದ್ರೆ ನಮಗಾಗಿರೋ ಪ್ರಾಬ್ಲಮ್ ಮತ್ತೆ ಇನ್ಯಾರಿಗೂ ಆಗ್ಬಾರ್ದು ಅಂತ ಹೇಳಿ ನಾನು ಆಕ್ಚುಲಿ 2 ಜನ ಕಂಪ್ಲೇಂಟ್ ಮಾಡಿದೆ. ಸ್ವಲ್ಪ ಲೈಕ್ ಯೂನಿಯನ್ ತನಕ ಹೋದ್ರೆ ಅವ್ರ ಮಾತು ಕೇಳ್ತಾರೆ ಅಂತ ಹೇಳಿ. ಅವ್ರ ಕಡೆಯಿಂದ ಆಕ್ಚುಲಿ ತುಂಬಾ ಜನಕ್ಕೆ ಪೇಸ್ ಆಗಿಲ್ಲ ಅಂತ ನನಗೆ ಗೊತ್ತಿಲ್ಲ, ನನಗೆ ಆಗಿದೆಯೋ ಇಲ್ವೋ ಅಂತ. ತುಂಬಾ ಕಡೆಯಿಂದ ಆ ತರ ಕೇಳಿಸ್ಕೊಂಡಿದ್ದೀನಿ ಆರ್ಟಿಸ್ಟ್ಗಳಿಂದ. ಸೊ ನಾನು ಎಲ್ಲ ಕಡೆಯಿಂದ ಟ್ರೈ ಮಾಡಿದೆ, ಪೇಸ್ ಆಗಿಲ್ಲ. ಇಟ್ಸ್ ಓಕೆ, ಪೇಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಬೇರೆಯವ್ರಿಗೆ ಆ ತರ ಪ್ರಾಬ್ಲಮ್ ಮಾಡಬಾರ್ದು ಅಂತ ಅಷ್ಟೇ ಲೈಕ್ ನನ್ನ ಕನ್ಸರ್ನ್. ಯಾಕೆಂದ್ರೆ ಅದನ್ನೇ ನಂಬ್ಕೊಂಡು ಬಂದಿರೋರು ತುಂಬಾ ಜನ ಇರ್ತಾರೆ. ಅಂಡ್ ಇನ್ನೊಂದು ಏನಂತ ಹೇಳಿದ್ರೆ, ಅಟ್ಲೀಸ್ಟ್ ಆರ್ಟಿಸ್ಟ್ಗಳಿಗೆ ಬೆಲೆ ಕೊಡಿ ಪ್ಲೀಸ್. ನಾವ್ ಇದನ್ನ ಪ್ಲೀಸ್ ಅಂತ ಬೇಡೋದಲ್ಲ, ಅದು ನಿಮ್ಗೆ ಬರ್ಬೇಕು. ಲೈಕ್ ಅವ್ರು ನಿಮ್ಮ ಹತ್ರ ಬರ್ತಿದಾರೆ ಅಂದ್ರೆ ಅವ್ರಿಗೇನು ಕೆಲಸ ಇಲ್ದೆ ಏನು ಇಲ್ದೆ ಅವ್ರು ಅಲ್ಲಿಗೆ ಬಂದಿರಲ್ಲ. ಎಲ್ಲ ಕೆಲಸಗಳನ್ನ ಬಿಟ್ಟು ಅವ್ರ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿಗೆ ಬಂದಿರ್ತಾರೆ. ಪ್ಲೀಸ್ ರೆಸ್ಪೆಕ್ಟ್ ಮಾಡಿ ಆರ್ಟಿಸ್ಟ್ಗಳನ್ನ. ಅಂಡ್ ಇನ್ನೊಂದು ಏನಂದ್ರೆ, ಪ್ಲೀಸ್ ರೆಸ್ಪಾಂಡ್ ಮಾಡಿ. ಲೈಕ್ ನೀವು ಪೇಸ್ ಮಾಡ್ತಿರೋ ಬಿಡ್ತಿರೋ ಸೆಕೆಂಡರಿ, ಬಟ್ ರೆಸ್ಪಾಂಡ್ ಮಾಡಿ. ಏನೇ ಇದ್ರು ಹೇಳಿ,
ಅಟ್ಲೀಸ್ಟ್ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ. ಇಷ್ಟೇ, ಇನ್ನೇನು ಇಲ್ಲ ಶೇರ್ ಮಾಡಕ್ಕೆ. ಬಟ್ ಈ ರೀಲ್ನ ಲೈಕ್ ಈ ವಿಡಿಯೋನ ಪ್ಲೀಸ್ ಆ ಮೂವಿ ಪ್ರೊಡ್ಯೂಸರ್ ಅಥವಾ ಆ ಮೂವಿ ಮ್ಯಾನೇಜರ್ ಏನಿರ್ತಾರಲ್ವಾ ಅಲ್ಲಿವರೆಗೂ ಹೋಗೋ ತನಕ ಶೇರ್ ಮಾಡಿ ಪ್ಲೀಸ್. ಆರ್ಟಿಸ್ಟ್ಗಳಿಗೆ ರೆಸ್ಪೆಕ್ಟ್ ಮಾಡಿ. ಪ್ರತಿಯೊಂದು ಆರ್ಟಿಸ್ಟ್ಗಳು ಅವ್ರ ಟೈಮ್ನ ಇನ್ವೆಸ್ಟ್ ಮಾಡಿ ಅಲ್ಲಿ ಕೂತಿರ್ತಾರೆ. ಅವ್ರೆಲ್ರಿಗೂ ಅವ್ರು ಮಾಡಿರೋ ಲೈಕ್ ಅವ್ರು ವರ್ಕ್ ಮಾಡಿರೋದಕ್ಕೆ ಪೇ ಮಾಡಿ ಪ್ಲೀಸ್, ಪೇ ಮಾಡಿ. ಅವ್ರಿಗೆ ಪ್ರಾಬ್ಲಮ್ ಆಗಬಾರ್ದು, ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು. ಅವ್ರಿಗೆ ಇವ್ರಿಗೆ ಅಂತ ಇಲ್ಲ, ನಿಮ್ಗೆ ಹೆಂಗೆ ಕಮಿಟ್ಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಇರುತ್ತೋ ಹಾಗೇನೆ ಅವ್ರಿಗೂ ಓನ್ ಪ್ರಾಬ್ಲಮ್ಸ್ ಇರುತ್ತೆ, ಪರ್ಸನಲ್ ಪ್ರಾಬ್ಲಮ್ಸ್ ಇರುತ್ತೆ. ಏನಕ್ಕೆ ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿ ಅಷ್ಟೇನೆ. ದಯಾ ಅಂತ ಹೇಳ್ಬಿಟ್ಟು ನಾನು ಅವ್ರ ನಂಬರ್ನ ಕ್ಯಾಪ್ಷನಲ್ಲೂ ಹಾಕ್ತೀನಿ ಆ್ಯಂಡ್ ಮೆನ್ಷನ್ ಮಾಡ್ತೀನಿ ಕೂಡ. ಪ್ಲೀಸ್ ಆದಷ್ಟು ಶೇರ್ ಮಾಡಿ. ಅವರು ಫೇಸ್ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ನೆಕ್ಸ್ಟ್ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗಬಾರ್ದು ಅಷ್ಟೇನೆ. ಥ್ಯಾಂಕ್ ಯು ಸೋ ಮಚ್.